ಹಾಯ್ ಹಲೋ ನನ್ನ ಪ್ರೀತಿಯ ಕರ್ನಾಟಕದ ಕನ್ನಡಿಗರಿಗೆ ಈ ನಿಮ್ಮ ವಿಶ್ವ ಕನ್ನಡಿಗ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ಏನಪ್ಪ ಅಂತಂದರೆ ಇವತ್ತು ಮಾರ್ನಿಂಗ್ 4 ಗಂಟೆಗೆ ಎದ್ದೆ. ಮನೆಯಿಂದ ಇದ್ಬಿಟ್ಟು ಈವೆಂಟ್ ಆಫೀಸ್ಗೆ ಹೋಗ್ಬಿಟ್ಟು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇತ್ತು. ನೆನ್ನೆ ಪೋಸ್ಟ್ ಮಾಡಿಲ್ಲ ವೀಡಿಯೋ, ಯಾಕೆ ಅಂತಂದರೆ ಇವತ್ತಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಡೈಲಿ 7 ಗಂಟೆಗಿನ ಮೇಲೆ ಪೋಸ್ಟ್ ಆಗೇ ಆಗುತ್ತೆ. ದಯವಿಟ್ಟು ನೋಡಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಎಷ್ಟು ವ್ಯೂ ಮಾಡ್ತೀರೋ ಅಷ್ಟು ನಾನು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ದೊಡ್ಡ ಥ್ಯಾಂಕ್ಸು. ಸಬ್ಸ್ಕ್ರೈಬ್ ಮಾಡಿರೋರಿಗೂ ದೊಡ್ಡ ಥ್ಯಾಂಕ್ಸು, ಲೈಕ್ ಮಾಡೋರಿಗೂ ದೊಡ್ಡ ಥ್ಯಾಂಕ್ಸು. ಇವಾಗ ದಾರಿ ಒಳಗೆ ಹೋಗ್ತಾ ಇದ್ದೆ, ಸೊ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸುಮ್ಮನೆ ದಾರಿ ಒಳಗೆ ಹೋಗಿ ಇವತ್ತೇ ನಾನು ಕಂಟೆಂಟ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಐಡಿಯಾ ಓಡಿಸ್ತಿದ್ದೆ. ಈ ದಾರಿ ಒಳಗೆ ಇಲ್ಲಿ ಕೂತ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಇವತ್ತಿನ ವ್ಲಾಗು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಶೋರೂಮಿಂದ ಫೋನ್ ಬಂದಿತ್ತು, ಸರ್ ಗಾಡಿ ರೆಡಿಯಾಗಿದೆ ಬಂದು ತೊಗೊಂಡೋಗಿ ಅಂತ ಅಂದ್ಬಿಟ್ಟು ನಾನು ಹೋಗಿ ಶೋರೂಮಲ್ಲಿ ನೋಡಿದೆ. ಗಾಡಿ ಚೆನ್ನಾಗಿ ರೆಡಿಯಾಗಿತ್ತು, ಫಾಸ್ಟಾಗಿರಲಿಲ್ಲ. ಫಾಸ್ಟಾಗಿ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಎಷ್ಟೊತ್ತು ಕೊಡ್ತೀರಾ ಸರ್ ಅಂತ ಕೇಳಿದಾಗ, ಸರ್ ವೆಯ್ಟ್ ಮಾಡಿ ಒಂದು 2 ಮಿನಿಟ್ಸ್ ಸರ್, ಕೆಲಸ ಇದೆ ಬಂದು ಕೊಡ್ತೀನಿ ಅಂತ ಹೇಳಿದ್ರು. ಸೊ ಶೋರೂಮಿಂದ ಗಾಡಿ ತಂದೆ, ಫಾಸ್ಟಾಗಿ ಹಾಕ್ಕೊಂಡು ಸಂಜೆ 5 ಗಂಟೆ ಲೇಟಾಗಿತ್ತು. ಆಮೇಲೆ ಏನಾಯಿತು ಅಂತ ನೋಡಿ ಒಂದ್ಸರಿ. ಸೊ ಏನಪ್ಪ ಅಂತಂದರೆ, ಇವತ್ತು ಮಾರ್ನಿಂಗು ಬೇಲ್ಕೆರೆಯಲ್ಲಿ ಪಿಕಪ್ ಲೊಕೇಶನ್ ಬಂದಿತ್ತು, ಸರ್ಜಾಪುರ ಡ್ರಾಪು ಅಂತ ರ್ಯಾಪಿಡೋದಲ್ಲಿ. ಸೊ ಅದು 59 ಕಿಲೋಮೀಟ್ರ್ ಇದೆ, ಇನ್ಕ್ಲೂಡಿಂಗ್ 60 ರೂಪಾಯಿ ಟೋಲ್ ಬೇರೆ. ಟೋಟಲ್ ಅಮೌಂಟು ಅಟ್ಲೀಸ್ಟು 1080 ರೂಪಾಯಿ ಅಟ್ಲೀಸ್ಟ್ ಕೊಡ್ಬೇಕು ಅವರು. 20 ರೂಪಾಯಿ ಹಿಂಗೆ ಅವ್ರು ಕೊಡ್ತಾ ಇರೋದು. 24 ರೂಪಾಯಿ ಕಿಲೋಮೀಟ್ರ್ ಗೌರ್ಮೆಂಟ್ ರೂಲ್ಸು. ಬಟ್ ಅವ್ರು ಕೊಡ್ತಾ ಇರೋದು ನಮಗೆ ಜಾಸ್ತಿ ಅಂದರು 20 ರೂಪಾಯಿ ಲಾಸ್ಟ್. ಅವ್ರು ಟೋಟಲ್ ಕೊಟ್ಟಿತ್ತು 59 ಕಿಲೋಮೀಟ್ರಿಗೆ ಪ್ಲಸ್ 60 ರೂಪಾಯಿ ಟೋಲ್ಗೆ 721 ರೂಪಾಯಿ. ಅಲ್ಲಿಗೆ 13 ರೂಪಾಯಿ ಪರ್ ಕಿಲೋಮೀಟರ್ಸ್. ಕಸ್ಟಮರ್ ಹತ್ರ ಹೋಗ್ಬಿಟ್ಟು ನಾನು ಹೇಳಿದೆ, ಸರ್ ಅದು ಪಿಕಪ್ ಲೊಕೇಶನ್ಗೆ ಹೋಗಿದ್ದೆ. ಕಸ್ಟಮರ್ ಹತ್ರ ಹೇಳಿದೆ, ಸರ್ ಈ ಥರ 59 ಕಿಲೋಮೀಟ್ರ್ ಇದೆ, ಸೊ ನನಗೆ ಕಷ್ಟ ಆಗುತ್ತೆ ಸರ್, ವರ್ಕೌಟ್ ಆಗಲ್ಲ. ಸೊ ನೀವು ಅಟ್ಲೀಸ್ಟ್ 1000 ರೂಪೀಸ್ ಕೊಟ್ಟಾದರೂ ನಾನು ಹೋಗ್ತೀನಿ ಅಂತ ಅಂದೆ. ಅದಕ್ಕೆ ಅವ್ರು ಕಸ್ಟಮರ್ ಹೇಳ್ತಿದ್ದಾರೆ, ಇಲ್ಲ ನನ್ನ ಅಮೌಂಟ್ ಏನಿದೆಯೋ ಅದೇ ಕೊಡ್ತೀನಿ, ಬೆಳೆ ಕಿರಿಕಿರಿ ಮಾಡಬೇಡಿ ಹಂಗೆ ಹಿಂಗೆ ಅಂತವ್ರು. ಅದು ನಂದು ಮೊದಲನೇ ಆರ್ಡ್ರು. ಅಂದರೆ ನಮಗೇನು ಕಿರಿಕಿರಿ ಆಗಲ್ವಾ, ಅವ್ರಿಗೆ ಮಾತ್ರ ಆಗುತ್ತಾ. ಸರಿ ಆಯಿತು, ಕ್ಯಾನ್ಸಲ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಮಾಡಿಕೊಂಡು ಬಂದ್ಬಿಟ್ಟೆ. ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದೆ, ಈ ಥರ ಹಿಂಗೆ ಆಗಿದೆ ಸರ್ ಅಂತ ಹೇಳಿದ್ರೆ ಅವರು, ಸಾರಿ ಸರ್ ಆಯಿತು, ನೆಕ್ಸ್ಟ್ ಟೈಮ್ ರಿಪೀಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದ್ರು. ಸುಮ್ಮನಾಗ್ಬಿಟ್ಟೆ. ಸೊ ನೋಡಬೇಕು ಇವತ್ತಿನ ಡ್ಯೂಟಿ ಯಾವ ಥರ ಇರುತ್ತೆ ಅಂತ. ಮೊದಲನೇ ಡ್ಯೂಟಿನೇ ಈ ಥರ ಆಗೋಯ್ತು, ಏನು ಮಾಡೋದು. ಅದು ಬೇರೆ ಅದರಲ್ಲಿ ಪಿಕಪ್ ಲೊಕೇಶನ್ನು ಇಲ್ಲಿಂದ ಡ್ರಾಪ್ ಲೊಕೇಶನ್ ಕೂಡ ರಾಂಗ್ ಹಾಕಿದ್ದಾರೆ ಅವರು. ಅದು 5 ಕಿಲೋಮೀಟ್ರ್ ಜಾಸ್ತಿನೇ ಇರ್ಬೋದು, ಕಮ್ಮಿನೇ ಆಗ್ಬೋದು. ಅಲ್ಲಿ ಎಕ್ಸ್ಟ್ರಾ ಹೋದರೆ ಕೊಡಲ್ಲ, ಇಲ್ಲೇ ಅಂತ ಕರ್ಕೊಂಡೋಗ್ಬಿಟ್ಟು ಹೊರಟೇ ಹೋಗ್ತಾರೆ. ಅದು ತಮಿಳ್ನಾಡು ಬಾರ್ಡ್ರು, ಸರ್ಜಾಪುರದಿಂದ ಸ್ವಲ್ಪ ಮುಂದೆ ತಮಿಳ್ನಾಡು ಬಾರ್ಡ್ರ್ ಅದು. ಓಕೆ, ಮಾರ್ನಿಂಗ್ ಅಪ್ಸೆಟ್ ಆಗೋದು ಬೇಡ. ಸೊ ಇನ್ನೂ ಡ್ಯೂಟಿ ಇದೆ, ನೋಡೋಣ ಇವತ್ತು. ಓಕೆ, ಬನ್ನಿ, ಹೊಟ್ಟೆ ಹಸಿದೆ, ಊಟ ಮಾಡೋಣ. ಇಲ್ಲೊಂದು ಕಡೆ ಹೋಟ್ಲು ನೋಡೋಕೆ ಚೆನ್ನಾಗಿದೆ, ನೋಡೋಣ. ಈ ರೋಡು ನಿಮ್ಮನ್ಸ್ ಕಡೆಯಿಂದ ಬರೋ ರೋಡು. ಸೊ ಊಟ ಮುಗಿಸಿ ನಿಮಾನ್ಸಿಂದ ಚಿಕ್ಕಮಗಳೂರಕ್ಕೆ ಡ್ಯೂಟಿ ತೊಗೊಂಬಂದೆ. ಅಲ್ಲಿಂದ ಅಬ್ಬಿಗೆರೆಗೆ ಬಿತ್ತು. ಅಬ್ಬಿಗೆರೆಯಿಂದ ಇವಾಗ ಇಲ್ಲಿ ಮಳೆ ಬರೋ ಥರ ಇದೆ, ಇಲ್ಲೇ ನಿಂತಿದ್ದೀನಿ. ಸದ್ಯಕ್ಕೆ 1,500 ಅರ್ನಿಂಗ್ ಮಾಡಿದ್ದೀನಿ. ಟೋಟಲ್ 1,500 ಆಗೈತೆ. ಅಂದರೆ ಡ್ಯೂಟಿ ಬೀಳ್ತಾ ಇಲ್ಲ, ಸುಮ್ಮನೆ ನಿಂತಿದ್ದೀನಿ. ಇಲ್ಲಿ ನಾನು ಓದಿದಂಥ ನನ್ನ ಗೋಲ್ಡನ್ ಡೇಸ್ ಅಂತ ಕಳೆದಿದ್ದಂಥ ದಿನಗಳು ಜ್ಞಾಪನ ಮಾಡೋ ಅಂಥ ಜಾಗದಲ್ಲಿ ನಿಂತಿದ್ದೀನಿ ಇವಾಗ. ಸರ್ಕಾರಿ ಪ್ರೌಢಶಾಲೆ ಅಬ್ಬಿಗೆರೆ. ನಾನು 8ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಇಲ್ಲೇ ಕಳೆದಿರೋದು.
ಸೊ ನಿಂತಿದ್ರೆ ಒಂದು ಮೆಮೊರೀಸ್ ಎಲ್ಲ ಜ್ಞಾಪನ ಬರುತ್ತೆ, ನಾವು ಕೂತಿರೋದು ನಿಂತಿರೋದೆಲ್ಲ ಇಲ್ಲಿ. ಸೊ ಅಲ್ಲೋಗೆಲ್ಲ ತೋರ್ಸೋಣ ಅಂದರೆ ಓಡಾಡೋಕ್ಕೆ ಒಂಥರ ನಾಚಿಕೆ ಆಗ್ತೈತೆ. ಸೊ ಅದಕ್ಕೆ ರೋಡಲ್ಲಿ ನಿಂತ್ಕೊಂಡು ಆ ಮೆಮೊರೀಸ್ ಎಲ್ಲ ಹಂಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡೋಣ ಅನಿಸ್ತು. ಅದಕ್ಕೋಸ್ಕರ ವೀಡಿಯೋ ಮಾಡಿದೆ. ತಿರ್ಗಿ ನಾನು ಬ್ಯಾಕ್ ಸೈಡ್ ಇದೆಯಲ್ಲ, ಅದು ಅಬ್ಬಿಗೆರೆ ಪಾರ್ಕು. ನಾವು ಅದ್ರೊಳಗೆ ಹೋಗಿ ಆಟ ಆಡ್ತಿದ್ದಿತ್ತು. ತಿರ್ಗಿ ಅಲ್ಲಿ ಆಟ ಆಡೋದೆಲ್ಲ ಇದೆ ಚಿಕ್ಕ ಮಕ್ಳದು, ಅದೆಲ್ಲ ನಾವೇ ಆಡ್ತಿದ್ವಿ. ತಿರ್ಗಾ ಒಳಗಡೆ ಹೋದ ಡೈನೋಸರು ಎಲ್ಲ ಇತ್ತು. ಒಳ್ಳೆ ರಿಯಲ್ ಇರೋಂಗೆ ಸ್ಟ್ಯಾಚು ಥರ ರೆಡಿ ಮಾಡಿದ್ರು ಸಿಮೆಂಟಲ್ಲಿ. ಚೆನ್ನಾಗಿತ್ತು. ಅದ್ರ ಮೇಲೆ ಹೋಗಿ ಕೂತ್ಕೊಳ್ಳೋದು, ಅದನ್ನು ಉರುಳಿಸೋದು, ಅದೆಲ್ಲ ಚೆನ್ನಾಗಿತ್ತು. ಒಂದು ಗೋಲ್ಡನ್ ಮೆಮೊರೀಸು. ಇದೆಲ್ಲ ಜ್ಞಾಪನ ಬರ್ತೈತಿ ಇಲ್ಲಿ. ಬಟ್ ಆ ಡೇಸ್ಗಳನ್ನ ಕಂಬ್ಯಾಕ್ ಮಾಡ್ಕೊಳಕ್ಕಾಗಲ್ಲ. ಒಂದು ಸತಿ ಆ ಸ್ಕೂಲ್ ತೋರಿಸ್ತೀನಿ, ನೋಡ್ಕೊಂಬನ್ನಿ. ನಿಮಗೂ ನಿಮ್ಮ ಸ್ಕೂಲ್ ಡೇಸ್ ಎಲ್ಲ ಜ್ಞಾಪನ ಬಂದರೆ ಕಮೆಂಟ್ ಮಾಡಿ. ನಿಮಗೂ ಬೇಜಾರಾಗ್ಬಿಟ್ಟಿರ್ತದಲ್ವಾ ಒಬ್ಬನ್ನೇ ನೋಡಿ 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 ನೋಡಿ. ನನಗೇನು ಮಾಡಲಿ ಗೈಸ್, ಕಸ್ಟಮರ್ ಜೊತೆ ಏನಾದರೂ ಮಾತಾಡ್ಸೋಣಾದರೆ ಕಸ್ಟಮರ್ ಹತ್ರ ಕೇಳೋಕ್ಕೆ ಭಯ ಆಗುತ್ತೆ. ಅಂದರೆ ಒಂಥರ ಯಾವ ಥರ ಹೆಂಗೆ ಕೇಳೋದು, ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಭಯ ಆಗುತ್ತೆ. ಬಂಡೆ ಕಸ್ಟಮರ್ ಜೊತೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಇಲ್ಲಿ ಮಿರರ್ ಇದೆ, ಮಿರರ್ ಕಡೆ ಫೋನ್ ಇಟ್ಬಿಟ್ಟು ಕಸ್ಟಮರ್ ಜೊತೆನೇ ಅವ್ರ ಫೀಡ್ಬ್ಯಾಕು, ಅವ್ರ ಏನಂತಾರೆ ಒಂಥರ ಇಂಟರ್ವ್ಯೂ ಥರ ಆ ಥರ ಸ್ಟಾರ್ಟ್ ಮಾಡ್ತೀನಿ. ಸೊ ಅದನ್ನೂ ಟೈಮ್ ಬೇಕು, ಇನ್ನೂ ಧೈರ್ಯ ಬೇಕು. ಕ್ಯಾಮ್ರಾ ಹಿಂಗೆ ಹಿಡ್ಕೊಂಡು ಹಿಂಗೆ ಓಡಾಡಬೇಕು. ಬಟ್ ಅಷ್ಟು ಧೈರ್ಯ ಬರ್ತಿಲ್ಲ ನನಗೆ. ಬರ್ತಾ ವೀಡಿಯೋ ನಾನು ಶಾರ್ಟ್ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ತಿದೆ. ಅಂದರೆ ನನಗೇನು ಕಂಟೆಂಟ್ ಸಿಗ್ತಾಯಿಲ್ಲ, ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಹೋದರೆ ನನ್ನ ತಂಗಿ ಮನೆ ಹತ್ರ ಹೋಗ್ಬೇಕು, ಇಲ್ಲಾಂದರೆ ನಮ್ಮ ಅತ್ತೆ ಮನೆ ಹತ್ರ ಹೋಗ್ಬೇಕು, ಇಲ್ಲಾಂದರೆ ನಮ್ಮ ಮನೆ ತಕ್ಕ ಹೋಗ್ಬೇಕು. ಸೊ ಅಲ್ಲೆಲ್ಲ ಹೋದರೆ ಅದಕ್ಕೆ ಅಂತಲೇ ಟೈಮ್ ಕೊಟ್ಟು ಹೋಗ್ಬೇಕು. ಪ್ಲಸ್ ಇಲ್ಲಿ ಡ್ಯೂಟಿ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಯಾವಾಗೂ ಫ್ರಂಟ್ ಕ್ಯಾಮ್ರಾನೇ ಯೂಸ್ ಮಾಡಬೇಕು. ಯಾಕೆಂದರೆ ಬ್ಯಾಕ್ ಕ್ಯಾಮ್ರಾ ಸ್ವಲ್ಪ ಬ್ಲರ್ ಆಗಿದೆ, ಅದು ಕ್ಲಾರಿಟಿ ಇಲ್ಲ. ಸೊ ಅದಕ್ಕೋಸ್ಕರ ಯಾವಾಗ ಫ್ರಂಟ್ ಕ್ಯಾಮ್ರಾನೇ ಮಾಡಬೇಕು. ಒಂದೇ ತಾರೀಕುವರೆಗೂ ಕಷ್ಟ ಆಗುತ್ತೆ, ಆಮೇಲೆ ಸ್ವಲ್ಪ ಸುಲಭ ಆಗುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಸೊ ಮತ್ತೆ ಸಿಗೋಣ ನಾಳೆ. ದಯವಿಟ್ಟು ಎಲ್ಲರೂ ಲೈಕು, ಶೇರು, ಕಮೆಂಟು ಮಿಸ್ ಮಾಡಬೇಡಿ. ಅಷ್ಟೇ, ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಲವ್ ಯು, ಜೈಸಿ, ಬಾಯ್ ಬಾಯ್.